ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. separate signing. Ani. ಬನ್ನಿ ಸರ್ ಪಟ್ಕೊಂಡ ಅಯ್ಯೋ ನಾನು ಹೋಮಾಲ ಪಟ್ಕೊಂಡ ಕಟ್ಟ 1 by 50 ಜನ ಪಟ್ಕೊಂಡು ಮತ್ತೆ 5 ಪಟ್ಕೊಂಡು ಪೆಟ್ಟು ಸರ್ ಹೋಗಿ ಸರ್ ಬನ್ನಿ ನೋಡಲ್ಲ ಹಂಗೆ ಯಾರು ಕನ್ಸೆಷನ್ ಅನ್ಕೊಂಡು ಪಟ್ಕೊಂಡ್ರ ಫಸ್ಟ್ ಮಾಡಿ ಅನ್ನದೇ ಸರ್ ಇವಂತ ಮೋಕ ಎಲ್ರಿಗೂ ನಮಸ್ಕಾರ. ಈ ದಿನದ ಏನು ಶಿವಕೇಶವ ನಗರದ ಉದ್ಭವ ಲಿಂಗದ ಈ ಒಂದು ಆಶೀರ್ವಾದದೊಂದಿಗೆ ಈ ನಂದಿನಿ ಪಾರ್ಲರನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ಈ ಒಂದು ಪಾರ್ಲರನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ
ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಏನು ನಂದಿನಿ ಪಾರ್ಲರ್ಗಳ ಒಂದು ಪ್ರಾರಂಭ ಆಗ್ತಾ ಇದೆಯೋ ಇದು ನಿಜಕ್ಕೂ ಕೂಡ ಸಂತೋಷವಾದಂಥ ವಿಚಾರ. ಕರ್ನಾಟಕದಲ್ಲೇ ಅಲ್ಲ, ಇಡೀ ಭಾರತಾದ್ಯಂತ ನಂದಿನಿ ಹಾಲು ಬಹಳಷ್ಟು ಪ್ರಖ್ಯಾತವಾಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಂದಿನಿ ಹಾಲು ಉತ್ಕೃಷ್ಟವಾದಂಥ ಒಂದು ಹಾಲು. ಬೇರೆಯ ಹಾಲಿನ ರೀತಿ ಯಾವುದೇ ರೀತಿಯಾದಂಥ ಕಲಬೆರಕೆ ಇರೋದಿಲ್ಲ. ನಂದಿನಿ ತುಪ್ಪ ಕೂಡ ಅಷ್ಟೇ, ಭಾಳ ಶ್ರೇಷ್ಠವಾದಂಥ ತುಪ್ಪ. ಈಗಾಗಲೇ ತಿರುಪತಿಯಲ್ಲಿ ಬೇರೆಯವರು ತುಪ್ಪವನ್ನು ಸಪ್ಲೈ ಮಾಡಿ ಪ್ರಾಣಿ ಕೊಬ್ಬನ್ನು ಕೂಡ ಸೇರಿಸಿರ್ತಕ್ಕಂಥದ್ದು ತಾವೆಲ್ಲ ತಿಳ್ಕೊಂಡಿದ್ದೀರಿ. ಆದರೆ ನಮ್ಮಲ್ಲಿ ನಂದಿನಿ ತುಪ್ಪಕ್ಕೆ ಯಾವುದೇ ರೀತಿಯಾದಂಥ ಕಲಬೆರಕೆಯನ್ನು ಕೂಡ ನಾವು ಮಾಡೋದಿಲ್ಲ. ಮುಖ್ಯವಾದಂಥ ಒಂದು ಗುರಿ ಏನು ನಮ್ಮ ನಂದಿನಿ ಹಾಲಿನ ಉತ್ಪಾದನೆಯಲ್ಲಿ ರೈತರಿಗೆ ಉತ್ತಮವಾದಂಥ ದರ ಕೊಡತಕ್ಕಂಥದ್ದು ಮತ್ತು ಗ್ರಾಹಕರಿಗೆ ಉತ್ತಮವಾದಂಥ ಉತ್ಕೃಷ್ಟವಾದಂಥ ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು ನಮ್ಮ ಒಂದು ಗುರಿ. ಆ ಒಂದು ನಿಟ್ಟಿನಲ್ಲಿ ನಂದಿನಿ ಉತ್ಪನ್ನಗಳಿಗೆ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಬಹಳ ಬೇಡಿಕೆ ಇದೆ. ಇವತ್ತು ನಂದಿನಿ ಹಾಲು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲೇ ಎರಡನೇ ಅತಿ ದೊಡ್ಡದಾದಂಥ ಹಾಲನ್ನು ಉತ್ಪಾದಿಸುವಂಥ ಒಂದು ಕೇಂದ್ರ ಆಗಿದೆ. ಈಗಾಗಲೇ ನಮ್ಮ ಕೋಲಾರ ಹಾಲು ಒಕ್ಕೂಟ ಕೂಡ 7,56,000 ಲೀಟ್ರನ್ನು ಪ್ರತಿದಿನ ನಾವು ರೈತರಿಂದ ಖರೀದಿ ಮಾಡ್ತಾ ಇದ್ದೀವಿ. ಹಾಗೆಯೇ 3,85,000 ಲೀಟ್ರ್ ಹಾಲನ್ನು ನಾವು ಹಾಲಾಗಿ ಮಾರಾಟ ಮಾಡ್ತಾ ಇದ್ದೀವಿ. ಮತ್ತು ಏನು ಮೊಸರು ಕೂಡ 1,20,000ರಿಂದ 40,00,000 ಲೀಟ್ರ್ವರೆಗೆ ನಾವು ಮಾರಾಟ ಮಾಡ್ತಾಯಿದ್ದೀವಿ. ಬಂಧುಗಳೇ, ಇದರಲ್ಲೆಲ್ಲ ಗೊತ್ತಾಗ್ತದೆ ನಂದಿನಿ ಹಾಲು ಮತ್ತು ಮೊಸರು ಮತ್ತು ಪದಾರ್ಥಗಳು ಭಾಳ ಉತ್ಕೃಷ್ಟವಾಗಿವೆ. ಅವುಗಳ ಉಪಯೋಗದಿಂದ ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂಥ ದುಷ್ಪರಿಣಾಮ ಕೂಡ ಆಗೋದಿಲ್ಲ. ಆದರೆ ಖಾಸಗಿ ಹಾಲನ್ನು ನೀವು ಉಪಯೋಗಿಸಿದ್ರೆ ಅದರಿಂದ ಅವರು ಭಾಳ ರೀತಿಯಾದಂಥ ಮಾರಕವಾದಂಥ ಪದಾರ್ಥಗಳನ್ನು ಉಪಯೋಗಿಸಿ ಅದನ್ನು ಮಾಡಿರ್ತಾರೆ. ಅದರಿಂದ ಆರೋಗ್ಯದ ಮೇಲೆ ಕೂಡ ಬಹಳಷ್ಟು ಪ್ರಭಾವ ಬೀರುವಂಥ ಒಂದು ಕಾರಣದಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನು ಅಂತಂದರೆ, ನಂದಿನಿ ಹಾಲನ್ನು ನೀವು ಉಪಯೋಗಿಸಬೇಕು ಮತ್ತು ನಿಮ್ಮ ಸ್ನೇಹಿತರಿಗೂ ಪಕ್ಕದ ಮನೆಯವ್ರಿಗೂ ಎಲ್ರಿಗೂ ಕೂಡ ನಂದಿನಿ ಹಾಲನ್ನು ಉಪಯೋಗಿಸಿ ಅಂತೇಳಿ ಹೇಳಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಂದಿನಿ ಉತ್ಪಾದನೆಯಲ್ಲಿ UHT ಹಾಲು ಅಂತೇಳಿ ಈಗಾಗಲೇ ನಮ್ಮ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ಗಡಿಯಲ್ಲಿರ್ತಕ್ಕಂಥ ಯೋಧರಿಗೆ ಕೂಡ ನಮ್ಮ ಕೋಲಾರ ಹಾಲು ಒಕ್ಕೂಟ ಹಾಲನ್ನು ಸರಬರಾಜು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರದ ಸ್ಥಾನಕ್ಕೆ ನಾವು ಹೋಗ್ತೀವಿ, ಇನ್ನೂ ಒಳ್ಳೆಯ ಪದಾರ್ಥಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಮ್ ಡಿ ಅವರು ಮಾರ್ಕೆಟನ್ನು ಪ್ರಾರಂಭ ಮಾಡೋದಕ್ಕೆ ಬರ್ತಾರೆ. ಅಲ್ಲಿ ಎಲ್ಲರ ಕಡೆ ಬರ್ತಾರೆ. ಇಲ್ಲ, ಹಾಗೇನಿಲ್ಲ, ಇಲ್ಲಿಗೆ ಅಂತಲ್ಲ, ಕರೆದ್ರೆ ಇಲ್ಲಿನ ನಮ್ಮ ಗೋಪಾಲ್ ಅವರು, ರಾಜು ಅವರು, ಇವರೆಲ್ಲರೂ ಬರಬೇಕು ಅಂತೇಳಿ ಸತೀಶ್ ಅವರು ಎಲ್ಲರೂ ಹೇಳಿದ್ದಾರೆ. ಬನ್ನಿ ಅಂತ, ಅದರಿಂದ ಬಂದಿದೆ. ಹಾಂ, ಇವತ್ತು ಬರುತ್ತೆ, ಇವತ್ತು ಬರುತ್ತೆ, ಒಳ್ಳೆ ಮಳೆ ಬರುತ್ತೆ. ಇಲ್ಲ, ರಾಜಕೀಯವಾಗಿ ಜನರಿಗೆಲ್ಲ ಒಳ್ಳೇದಾಗ್ಲಿ, ಎಲ್ರಿಗೂ ಅನುಕೂಲ ಆಗಲಿ, ನಮ್ಮ ಪಕ್ಷದ ಅಭ್ಯುದಯ ಹೇಗೆ ಬರಲಿ ಅಂತೇಳಿ ಯಾರಕ್ಕೆ ಒತ್ತಿದ್ವಿ. ಅಲ್ಲ, ನಮ್ಮ ಅರಿಕೆ ಏನು ಅಂತಂದ್ರೆ ಅದು ಸ್ವಾರ್ಥ ಇದ್ದೇ ಇರ್ತದಲ್ಲ. ನಮ್ಮ ಪಕ್ಷ ಒಳ್ಳೇದಾಗ್ಲಿ ಅಂತೇಳಿ ನಾವು ಅರಿಕೆಯನ್ನು ಮಾಡ್ಕೊಂಡಿದ್ವಿ.